earliest believers in the robot because we said we know how to do. They trusted us, trusted in the technology, and our anesthetic team for trusting the surgeon, thinking we knew what we were doing. And most importantly, our patients. Because the patient, who's more of a friend now, Vaishnavi, was one of our earliest believers in this technology just for the word which we gave her. Her issue was complex. She was in her late 30s, had a lot of pain. I kept seeing her for 2 years. We wanted to conserve the uterus. He explained, and I think I can quote it, or I think from a data perspective, I hope it is correct, that there are only 2 centers in Asia Pac which basically does this dual surgery using robotic, because that was the game changer for us. Right? ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಫೋರ್ಟಿಸ್ ಹಾಸ್ಪಿಟಲ್ ನ ಮತ್ತು ಅದರ ಟೀಮ್ ಅಂಡ್ ಡಾಕ್ಟರ್ಸ್ ಆಫ್ ಟೀಮ್ಸ್ ಡಾಕ್ಟರ್ಸ್ ಮೆಂಬರ್ಸ್ ಅಂಡ್ ಟೀಮ್ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲಿ ಅಲ್ಲ, ವಿಶ್ವದಲ್ಲೇ ಬಹಳಷ್ಟು ಇವತ್ತು ಸಂಬಂಧಪಟ್ಟ ಪೇಷಂಟ್ಗಳು ಕರ್ನಾಟಕದಲ್ಲಿ ಬಂದು ಆರೋಗ್ಯ ಪಡೆಯುವಂತ ಇಚ್ಛೆ ಮತ್ತು ಆಸಕ್ತಿ ವ್ಯಕ್ತಪಡಿಸಿ ಆ ಒಂದು ವಿಶ್ವಾಸ ಬರಬೇಕಾದ್ರೆ ಅದರಲ್ಲಿ ಫೋರ್ಟಿಸ್ ಸಂಸ್ಥೆಯವರ ಪಾಲು ಕೂಡ ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೊಂದು ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಅತ್ಯಾಧುನಿಕವಾದ ತಂತ್ರಜ್ಞಾನ ಒಳಪಟ್ಟಂತೆ ಮತ್ತು ಅತ್ಯಂತ ಯಶಸ್ವಿಯಾದಂತಹ ಎಲ್ಲ ಏನು ಪ್ರೊಸೀಜರ್ ಇವತ್ತು ಮಾಡಿದ ಕಾರಣ ಇವತ್ತು ಜನಸಾಮಾನ್ಯರಿಗೆ ವಿಶ್ವಾಸ ಒಂದು ವ್ಯವಸ್ಥೆ ಇವತ್ತು ತಮ್ಮ ಆಸ್ಪತ್ರೆಗೆ ನಮ್ಮ ರಾಜ್ಯಕ್ಕೂ ಕೂಡ ಇದೆ. ಅದರಲ್ಲಿ ಕೂಡ ರೋಬೋಟಿಕ್ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು 3,000ಕ್ಕಿಂತಲೂ ಅಧಿಕ ಆ ಒಂದು ಪ್ರೊಸೀಜರ್ಸ್ ಅನ್ನು ಇವತ್ತು ಆಪರೇಷನ್ಸ್ ಮಾಡ್ತೀವಿ.